ವಿದ್ಯಾರ್ಥಿಗಳೇ, ಇಂದಿನ ವಿಡಿಯೋದಲ್ಲಿ ನಾವು ಮಾರ್ಚ್ 2025 ಮಾದರಿ ಪ್ರಶ್ನೆ ಪತ್ರಿಕೆಯ 2ರಲ್ಲಿ ಕೆಲವು ಕ್ವಶನ್ಗಳನ್ನು ನೋಡಿದ್ವಿ. ಅದರ ಮುಂದುವರೆದಿರ್ತಕ್ಕಂಥ ಭಾಗವನ್ನು ತಗೊಂಡಿದ್ದೀನಿ. ಇದರಲ್ಲಿ 32ನೇ ಕ್ವಶನ್ನು, ಒಬ್ಬ ವಿದ್ಯಾರ್ಥಿಯು Rs. 60ಕ್ಕೆ ಕೆಲವು ಪುಸ್ತಕಗಳನ್ನು ಕೊಳ್ಳುತ್ತಾನೆ. ಅವನು ಇದೇ ಹಣಕ್ಕೆ 5 ಪುಸ್ತಕಗಳನ್ನು ಹೆಚ್ಚಾಗಿ ಕೊಂಡಿದ್ದರೆ ಪ್ರತಿಯೊಂದು ಪುಸ್ತಕದ ಬೆಲೆಯು Rs. 1 ಕಡಿಮೆಯಾಗುತ್ತಿತ್ತು. ಹಾಗಾದರೆ ಅವನು ಕೊಂಡ ಪುಸ್ತಕಗಳ ಸಂಖ್ಯೆಯನ್ನು ಕಂಡುಹಿಡಿಯಿರಿ ಅಂತ ಕೊಟ್ಟಿದ್ದಾನೆ. ಮೊದಲನೇದಾಗಿ ನಾವು ಪುಸ್ತಕಗಳ ಸಂಖ್ಯೆಯನ್ನು ತಗೊಳ್ಳೋದಾದರೆ, ಪುಸ್ತಕಗಳ ಸಂಖ್ಯೆ x ಅಂತ ಇಟ್ಕೊಳ್ಳೋಣ. ಹಾಗಾದರೆ ಪ್ರತಿ ಪುಸ್ತಕದ ಬೆಲೆ ಏನಾಗುತ್ತೆ? ಪುಸ್ತಕಗಳ ಸಂಖ್ಯೆ ಇರ್ತಕ್ಕಂಥದ್ದು, ಬೆಲೆ ಕೊಟ್ಟಿರ್ತಕ್ಕಂಥದ್ದು ₹50 ಇದೆ. ಹಾಗಾಗಿ ಪುಸ್ತಕಗಳ ಬೆಲೆ ₹50 ಕೊಟ್ಟಿದ್ದೇನೆ. ಹಾಗಾದರೆ ಒಂದು ಪುಸ್ತಕಕ್ಕೆ ಏನಾಗುತ್ತೆ? 60 ಇದೆ, 60/x ಆಗುತ್ತೆ. ಅಲ್ಲಿಗೆ 5 ಪುಸ್ತಕ ಜಾಸ್ತಿ ಕೊಂಡಿದ್ರೆ, 5 ಪುಸ್ತಕಗಳು ಹೆಚ್ಚಿಗೆ ಕೊಂಡಿದ್ದರೆ ಅವಾಗ ಏನಾಗುತ್ತೆ? x+5 ಆಗುತ್ತೆ. ಆವಾಗ ಪ್ರತಿ ಪುಸ್ತಕದ ಬೆಲೆ ಏನು ಸಿಗುತ್ತೆ ನಮಗೆ? 60/x+5 ಆಗುತ್ತೆ. ಅಲ್ಲಿಗೆ ನಾವು ಈಕ್ವೇಷನ್ ತಗೊಳ್ಳೋದಾದರೆ 60/x ಕಡಿಮೆ ಆಗೋದ್ರಿಂದ -60/x+5 ಎಷ್ಟು ಕಡಿಮೆ ಆಗ್ತಾ ಇತ್ತು? ₹1 ಕಡಿಮೆ ಆಗ್ತಾ ಇತ್ತು. ಇದು ನಾವು ತಗೋಬೇಕಾಗಿತ್ತು. ಅಲ್ಲಿಗೆ ನಾವು ಲಾಸ ತಗೊಂಡ್ರೆ x × x+5, ಇಲ್ಲಿ x ಕ್ಯಾನ್ಸಲ್ ಆಗುತ್ತೆ. 60 × x+5 ಮೈನಸ್ x+5 ಕ್ಯಾನ್ಸಲ್ ಆಗುತ್ತೆ. 60x = 1 ಆಯಿತು. ಅಲ್ಲಿ ನಾವು ಗುಣಿಸ್ಕೊಂಡ್ರೆ 60x 6×5 30 300 ಮೈನಸ್ 60x ಡಿವೈಡ್ ಬೈ x × x² ಪ್ಲಸ್ 5x = 1. ಅಲ್ಲಿಗೆ 60x ಕ್ಯಾನ್ಸಲ್ ಆದರೆ ಉಳಿತಕ್ಕಂಥ ಬೆಲೆ ಎಷ್ಟು ಉಳಿದಿದೆ? ನಮ್ಮದು 300 ಡಿವೈಡ್ ಬೈ x² ಪ್ಲಸ್ 5x = 1. ಹೊರೆ ಗುಣಾಕಾರ ಮಾಡಿದರೆ x² ಪ್ಲಸ್ 5x = 300. ಅದನ್ನು ಈ ಕಡೆ ತೊಗೊಂಬಂದರೆ 5x ಮೈನಸ್ 300 = 0 ಆಯಿತು. ಇಲ್ಲಿ ಟೋಟಲ್ ಆಗಿ 300 ಇದೆ, ಮಧ್ಯದ ಪದ 5 ಇದೆ. ಹಾಗಾದರೆ ನಾವು 20 × 15 ಅಂತ ಹಾಕ್ಕೊಂಡ್ರೆ 300 ಬರುತ್ತೆ. 20ರಾಗ 15 ಕಳೆದ್ರೆ 5x ಆಗುತ್ತೆ. ಅದರಿಂದ ಈ ಕ್ವೆಶನನ್ನು ಬದಲಾವಣೆ ಮಾಡಿ ಬರ್ಕೊಂಡ್ರೆ 20x ಮೈನಸ್ 5x 300 = 0. ಅಲ್ಲಿಗೆ x ಕಾಮನ್ ತೆಗೆದ್ರೆ x+20 ಮೈನಸ್ 5 ಕಾಮನ್ ತೆಗೆದ್ರೆ x+20 = 0. ಅಲ್ಲಿಗೆ x+20 ಇಂಟು x ಮೈನಸ್ 5 = 0. ಅಲ್ಲಿ ಬರ್ತಕ್ಕಂಥದ್ದು x+20 = 0, x ಮೈನಸ್ 5 15, x -20, x = 15. ಅಲ್ಲಿಗೆ ಟೋಟಲ್ ಆಗಿ ವಿದ್ಯಾರ್ಥಿ ಕೊಂಡ ಪುಸ್ತಕಗಳ ಸಂಖ್ಯೆ 15 ಆಗಿದೆ. ಇದು ನಮಗೆ ಬೇಕಾಗಿರ್ತಕ್ಕಂಥದ್ದು. ನೆಕ್ಸ್ಟ್ ಕ್ವಶನ್ ನೋಡೋಣ. ನೆಕ್ಸ್ಟ್ ಕ್ವಶನ್ ತಗೊಂಡ್ರೆ, ಪಕ್ಕದ ಚಿತ್ರದಲ್ಲಿ AB ಮತ್ತು Cಗಳು ಕ್ರಮವಾಗಿ OP, OX ಮತ್ತು OCಗಳ ಮೇಲಿನ ಬಿಂದುಗಳಾಗಿವೆ. AB ಪ್ಯಾರಲಲ್ ಟು PQ, AC ಪ್ಯಾರಲಲ್ ಟು PR ಆದರೆ BC
ಪ್ಯಾರಲಲ್ ಟು ಕ್ಯೂ ಆರ್ ಎಂದು ತೋರಿಸಿ ಅಂತ ಕೇಳಿದ್ದಾನೆ. ಇಲ್ಲಿ ಎರಡು ತ್ರಿಭುಜ ತಗೊಳ್ಳೋಣ. ಒಂದು ಒ ಪಿ ಕ್ಯೂ, ಒ ಪಿ ಆರ್. ಈ ಎರಡು ತ್ರಿಭುಜಗಳನ್ನು ನಾವು ತಗೊಳ್ಳೋದಾದರೆ ಇದು ಒ, ಹಾಗೆಯೇ ಪಿ ಕ್ಯೂ, ಮಧ್ಯದಲ್ಲಿರ್ತಕ್ಕಂಥದ್ದು ಎ ಬಿ. ಇನ್ನೊಂದು ತ್ರಿಭುಜ ತಗೊಳ್ಳೋದಾದರೆ ಒ ಪಿ ಆರ್, ಇದರಲ್ಲಿ ಎ ಮತ್ತು ಸಿ. ತೇಲ್ಸನ ಪ್ರಮೇಯಕ್ಕೆ ತಗೊಳ್ಳೋಣ. ಏನು ಕೊಟ್ಟಿದ್ದಾನೆ ಹಾಗಾದರೆ ದತ್ತಾಂಶವನ್ನು ತಗೊಳ್ಳೋದಾದರೆ ದತ್ತ ಎ ಬಿ ಪ್ಯಾರಲಲ್ ಟು ಪಿ ಕ್ಯೂ, ಹಾಗೆಯೇ ಇನ್ನೊಂದು ಎ ಸಿ ಪ್ಯಾರಲಲ್ ಟು ಪಿ ಆರ್. ಏನನ್ನು ಸಾಧನೆ ಮಾಡಬೇಕು ಅಂದರೆ ಬಿ ಸಿ ಪ್ಯಾರಲಲ್ ಟು ಕ್ಯೂ ಆರ್. ನೆಕ್ಸ್ಟ್ ಸಾಧನೆಯನ್ನು ತಗೊಂಡ್ರೆ ಒ ಪಿ ಕ್ಯೂ ಅಥವಾ ಪಿ ಒ ಕ್ಯೂ, ಪಿ ಒ ಕ್ಯೂ ತ್ರಿಭುಜದಲ್ಲಿ ಏನು ಬರೀಬೋದು? ಒ ಎ ಬೈ ಪಿ ಎ ಇಸ್ ಈಕ್ವಲ್ ಟು ಒ ಬಿ ಬೈ ಕ್ಯೂ ಬಿ. ಇದನ್ನು ಒಂದು ಅಂತ ಇಟ್ಕೊಳ್ಳೋಣ. ಇದು ತೇಲ್ಸನ ಪ್ರಮೇಯಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದು. ಎರಡನೇ ತಗೊಳ್ಳೋಣ. ತ್ರಿಭುಜ ಪಿ ಒ ಆರ್ನಲ್ಲಿ ಒ ಎ ಬೈ ಎ ಪಿ ಅಥವಾ ಪಿ ಎ is equal to ಒ ಸಿ ಬೈ ಆರ್ ಸಿ. ಇದನ್ನು ಎರಡು ಅಂತ ಇಟ್ಕೊಳ್ಳೋಣ. ಇದನ್ನು ತೇಲ್ಸನ ಪ್ರಮೇಯ. ಅಲ್ಲಿಗೆ ಎರಡೂ ಎಡಗಡೆ ಭಾಗನೂ ಸಮ ಇದೆ. ಇದನ್ನು ನಾವು ಹೋಲಿಕೆ ಮಾಡ್ಕೋಬೋದು. ಒಂದು ಮತ್ತು ಎರಡರಿಂದ ಒ ಬಿ ಬೈ ಕ್ಯೂ ಬಿ ಇಸ್ ಈಕ್ವಲ್ ಟು ಒ ಸಿ ಬೈ ಆರ್ ಸಿ. ಏನಾಗುತ್ತೆ ಅವಾಗ? ಒ ಬಿ ಬೈ ಕ್ಯೂ ಬಿ, ಒ ಸಿ ಬೈ ಆರ್ ಸಿ. ಅಲ್ಲಿಗೆ ನಮಗೆ ತೇಲ್ಸನ ವಿಲೋಮ ಪ್ರಮೇಯದಿಂದ ತಗೊಳ್ಳೋದಾದರೆ ಏನು ಬರುತ್ತೆ? ಬಿ ಸಿ ಪ್ಯಾರಲಲ್ ಟು ಕ್ಯೂ ಆರ್ ಆಗುತ್ತೆ. ತೇಲ್ಸನ ವಿಲೋಮ ಪ್ರಮೇಯದಿಂದ therefore ಬಿ ಸಿ ಪ್ಯಾರಲಲ್ ಟು ಕ್ಯೂ ಆರ್. ಇದು ನಮಗೆ ಬೇಕಾಗಿರ್ತಕ್ಕಂಥ ಸಿದ್ಧಾಂತ. ಇದಿಷ್ಟು ಕೂಡ ಈ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಉಳಿದಿರ್ತಕ್ಕಂಥ ಲೆಕ್ಕಗಳನ್ನು ನೋಡೋಣ. ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ ಅಂತ ಹೇಳ್ತಾ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳು.